ಅತ್ತೆ ಬಂದ್ರ? ಅದು ಆರಾಧನದ ಶಾಪಿಂಗ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಕ್ಷಮಿಸಿ, ಆರಾಧನಾ ಒಬ್ಬಳನ್ನ ಎಲ್ಲೂ ಕಳಿಸಲ್ಲ. ನನಗೂ ಮದುವೆಗಿಂತ ಮುಂಚೆ ಅವೆಲ್ಲ ಇಷ್ಟ ಆಗಲ್ಲಪ್ಪ, ಅಸಹ್ಯ. ನಾವು ತುಂಬ ಸಂಪ್ರದಾಯಸ್ಥ ಕುಟುಂಬದವರು. ಅದಕ್ಕೆ ಆರಾಧನಾ ಜೊತೆ ನೀವು ಬನ್ನಿ, ಒಟ್ಟಿಗೆ ಶಾಪಿಂಗ್ ಹೋಗೋಣ. ಅಮ್ಮ ನಂಗೆ ಇಷ್ಟ ಇಲ್ಲ, ಶಾಪಿಂಗ್ ಬರಲ್ಲ ಅಂತ ಹೇಳ್ಬಿಡು. ಆರಾಧನಾ, ನಾವು ಹೋಗೋಣ. ಏನಮ್ಮ ಹೇಳ್ತಿದ್ಯಾ? ಆಯ್ತಪ್ಪ, ಹೋಗೋಣ. ಥ್ಯಾಂಕ್ ಯು ಅತ್ತೆ. ಈ ಆರಾಧನ ಯಾಕೆ ಹಿಂಗೆ ಆಡಿದ್ರು? ಮೊದಲು ಹೊರಗಡೆ ಬಾ, ಕಾಫಿ ಕೊಡ್ಕೊಂಡು ಹೋಗು ಅಂದರು. ಒಳಗಡೆ ಹೋದ್ರೆ ಆಚೆ ಹೋಗು ಅಂತ ಬೈತಾರೆ. ಈ ಮುನಿಯಮ್ಮಂಗೆ ಶಾರ್ಟ್ ಟೈಮ್ ಮೆಮೊರಿ ಲಾಸ್. ಓಹೋ, ಏನು ರಾಜಲಕ್ಷ್ಮಿ ಮನೆ ಕಡೆ ಬಂದ್ಬಿಟ್ಟಿದ್ಯಾ? ನಿಮ್ಮನ್ನೇ ಹುಡ್ಕೊಂಡು ಬಂದಿದ್ದೆ. ಮದುವೆ ನಿಮ್ಮ ರಿಕ್ವೈರ್ಮೆಂಟ್ ಏನು, ಬಜೆಟ್ ಏನು ಅಂತ ಫೈನಲೈಸ್ ಮಾಡೋಣ. ಆಮೇಲೆ ಪಟ್ ಪಟ್ ಅಂತ ಏನು ಕೆಲಸ ಆಗ್ಬೇಕಂತ ಲಿಸ್ಟ್ ಮಾಡೋದು. ಅದಕ್ಕೆಲ್ಲ ಒಂದು ಪ್ರಿಯಾರಿಟಿ ಕೊಡೋದು, ಸರ್ ಅಂತ ಮಾಡ್ಕೊಂಡು ಹೋಗ್ತಾ ಇರೋದು. ರಾಜಲಕ್ಷ್ಮಿ, ನೀನು ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡು. ಎಣ್ಣೆತ್ತಿರೋ ತಂದೆ ಕಷ್ಟ ಅರ್ಥ ಮಾಡ್ಕೋಬೇಕು. ಬಜೆಟ್ ವಿಷಯನೇ ಬಿಟ್ಟಾಕು, ದುಡ್ಡೇ ಇಲ್ಲ ಅನ್ಕೊಬಿಡು. ಅವಾಗ ಏನು ಮಾಡ್ತೀಯ? ಎಷ್ಟು ಕಡಿಮೆ ಖರ್ಚಲ್ಲಿ ಆಗುತ್ತೆ ಅಂತ ಯೋಚನೆ ಮಾಡ್ತೀಯಲ್ವಾ? ಹಂಗೆ ನೀನೇ ಒಂದು ಪ್ಲಾನ್ ಮಾಡಿಬಿಡು. ನನಗಿನ್ನೂ ಮದುವೆನೇ ಆಗಿಲ್ಲ, ಆಗಲೇ ಎಣ್ಣೆತ್ತಿರೋ ತಂದೆ ಥರ ಯೋಚನೆ ಮಾಡು ಅಂತ ಹೇಳ್ತಿದ್ದೀರಾ? ಆ ಥರ ಎಲ್ಲ ಯೋಚನೆ ಮಾಡಂಗಿದ್ರೆ ನಾನು ಯಾಕೆ ಇಲ್ಲಿರ್ತಿದ್ದೆ? ಇರ್ಲಿ ಬಿಡಿ, ನಾನೊಂದಿಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀನಿ, ಅದನ್ನ ಹೇಳ್ಬಿಡ್ತೀನಿ. ಇಲ್ಲಿ ಚಪ್ರ ಬರುತ್ತೆ, ಎಂಟ್ರೆನ್ಸ್ ಅಲ್ಲಿ ಹೂವಿನ ಡೆಕೋರೇಷನ್ ಆಗತ್ತೆ. ಅಂದಾಗೆ ನಿಮ್ಮ ಟೇಸ್ಟ್ ಹೇಳಿ, ಡೆಕೋರೇಷನ್ ಬರೀ ಇಲ್ಲಿ ಸಾಕಾ ಇಲ್ಲ ಒಳಗಡೆನೂ ಬೇಕಾ? ಒಳಗಡೆ ಬಂದಾದ್ಮೇಲೆ ಎಲ್ಲ ನಮ್ಮೋರೆ, ಅವ್ರ ಮುಂದೆ ಏನಕ್ಕೆ ಡೆಕೋರೇಷನ್ನು? ಎಂಟ್ರೆನ್ಸ್ ಅಂದ್ರೆ ಹಂಗಲ್ಲ, ಊರಿನ ಜನ ಎಲ್ಲ ಓಡಾಡ್ತಾ ಇರ್ತಾರೆ. ಅವ್ರ ಎದುರಿಗೆ ಈ ಮಹೇಶನ್ ಮನೆ ಮದುವೆ ಅಂತ ಗೊತ್ತಾಗದ್ ಬೇಡವಾ? ಅಂದ್ರೆ ಆರಾಧನಾ ವೆಡ್ಸ್ ಪುರುಷೋತ್ತಮ್ ಅನ್ನೋ ಬೋರ್ಡ್ ಬದಲಿಗೆ ಮಹೇಶ್ ಡಾಟರ್ಸ್ ವೆಡ್ಸ್ ಅಂತ ಹಾಕ್ಬೇಕಾ? ಇದು ಒಂಥರ ಚೆನ್ನಾಗೇ ಇದೆ. ಗುಡ್ ಅಳಿ ಅಂದ್ರೆ ಅಂದಾಗೆ ಆರಾಧನಾ ಅವ್ರಿಗೆ ಒಂದು ಸೀರೆ ಕೊಡ್ಸೋಣ ಅಂತ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಒಂದು ಒಳ್ಳೆ ಸೀರೆ ಕೊಡಿಸ್ತೀನಿ. ಆಯ್ತು ಅಳಿ ಅಂದ್ರೆ. ಅಳಿ ಅಂದ್ರೆ ಈಗ ಮದುವೆ ಕಳೆ ಬಂತು. ನಿಧಾನ ಆರಾಮಾಗಿ ಹೋಗಿ ಬನ್ನಿ, ನಿಧಾನಕ್ಕೆ ಹೋಗಿ ಬನ್ನಿ ಅಳಿ ಅಂದ್ರೆ. ಅಂದಂಗೆ ರಾಜಲಕ್ಷ್ಮಿ, ಮದುವೆ ಉಸ್ತುವಾರಿ ವಹಿಸ್ಕೊಂಡ ನೀನು ಶಾಪಿಂಗ್ ಹೋಗ್ಬೇಕಲ್ವಾ? ಬೇಡ ಬಾವ, ಐ ಆಮ್ ದೇರ್. ಯು ದೇರ್, ಐ ನೋ. ಆದ್ರೆ ಮದುವೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ 3 ಜನ ಹೋಗ್ಬಾರ್ದು, ಅದಕ್ಕೆ ಇವ್ರು ಬರ್ತಾರೆ. ರಾಜಲಕ್ಷ್ಮಿ, ಹೋಗ್ಬಿಟ್ಟು ಬರಪ್ಪ. ಸರಿ ಮಾವ, ನಾವು ಹೋಗ್ಬರ್ತೀವಿ. ಅಳಿ ಅಂದ್ರೆ ಇದು ಕಾಸು ಗೀಸ್ ಏನಾದ್ರು? ಬೇಡ, ನನ್ನ ಹತ್ರ ತುಂಬ ದುಡ್ಡಿದೆ. ಹೋಗ್ಬಿಟ್ಟು ಅಳಿ ಅಂದ್ರೆ ಹುಷಾರು. ಹಿಂದೆ 3 ಜನ ಕೊರಕಾಗೋದು, ನಾವು 4 ಜನ ಇದ್ದೀವಿ. ಲೆಕ್ಕ ಹಾಕೊಂಡಿದ್ರೆ ಇಲ್ಲೇ ಇರ್ಬೇಕಾಗತ್ತೆ. ಬನ್ನಿ ಹೋಗೋಣ. ಏನಾಯ್ತು? ಸಾರಿ, ನೀವು ಕೂರ್ಬೇಕಲ್ವಾ? ನೀವು ಹತ್ಬೇಕಲ್ವಾ? ತುಂಬ ವಾಸನೆ ಇದೆ. ಪಕ್ಕ ರೋಡಲ್ಲಿ ಬಾರ್ ಇದೆಯಲ್ಲ, ಅದ್ರದ್ದು ಇರಬೇಕು. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬಾರ್ ಮಾಡಬಾರ್ದು ಅಂತ ರೂಲ್ಸ್ ಮಾಡಬೇಕು.
ನಮ್ಮ ಡೀಸೆಂಟ್ ಪೀಪಲ್ಸ್ಗೆ ಎಷ್ಟು ತೊಂದರೆ ಆಗತ್ತೆ ಅಲ್ಲ. ಜನಕ್ಕೂ ಬುದ್ಧಿ ಇಲ್ಲ, ಎಲ್ಲಂದ್ರೆ ಕುಡಿತಾರೆ, ಎಲ್ಲಂದ್ರೆ ಬಿದ್ದೋಗ್ಬಿಡ್ತಾರೆ. ಅಸಹ್ಯ. ಬಾರೆ ನಮ್ಮ ಜೊತೆ ಬರ್ತಾ ಇದ್ರೆ ಯಾರೇನು ಮಾಡೋಕ್ಕಾಗುತ್ತೆ? ಹೊಟ್ಟೆ ತೊಳ್ಸೋದೊಂದು ಬಾಕಿ. ಒಂದು ನಿಮಿಷ. ಏನಾಯ್ತು? ಅದು ಹಿಂದೆ ಸ್ವಲ್ಪ ವಾಸನೆ, ನನಗೆ ವಾಸನೆ ಅಂದ್ರೆ ಆಗಲ್ಲ. ಅದಕ್ಕೆ ಅತ್ತೆ ಪಕ್ಕ ನೀವೇ ಕೂತ್ಕೊಳ್ಳಿ. ಆಟೋದಲ್ಲಿ ಬಾಟ್ಲಿ ಏನಾರು ಓಪನ್ ಮಾಡಿ ಇಟ್ಟಿದ್ದೀರಾ? ತುಂಬ ಸ್ಮೆಲ್ ಬರ್ತಿದೆ. ಬಾಟ್ಲಲ್ಲ ಸರ್, ಬಕೆಟೇ ಇಟ್ಟಿದ್ದಾರೆ. ಗಟ್ಟಿಯಾಗಿ ಇಟ್ಕೊಳ್ಳಿ, ಬಿದ್ದುಬಿಡ್ತೀರಾ. ಹೌದಾ? ರೈಟ್ ರೈಟ್ ಬ್ರದರ್. ಯಾವ ಸೀರೆ ಬೇಕೋ ಆ ಸೀರೆ ಸೆಲೆಕ್ಟ್ ಮಾಡಿ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ನನ್ನ ಹತ್ರ ಇವತ್ತು ತುಂಬ ದುಡ್ಡಿದೆ. ಅದೇ ಆರಾಧನವ್ರಿಗೆ ಹೇಳಿದೆ, ಅವ್ರಿಗೆ ಪಾಪ ಸಂಕೋಚ ಅನಿಸುತ್ತೆ. ಅದಕ್ಕೆ ಅವಳಿಗೆ ಯಾವ ಸೀರೆ ಬೇಕೋ ಆ ಸೀರೆ ನೀವೇ ಒಂಚೂರು ಮುತುವರ್ಜಿ ವಹಿಸಿ ಕೊಡಿಸಿ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ನನ್ನ ಹತ್ರ ಇವತ್ತು ತುಂಬ ದುಡ್ಡಿದೆ. ನಾನಿಲ್ಲ ಕೂತಿರ್ತೀನಿ, ನೀವು ಯಾವ ಸೀರೆ ಬೇಕೋ ಆ ಸೀರೆ ಆಯ್ಕೊಂಬನ್ನಿ. ಬಾ ಕುತ್ಕೋ, ಅನ್ಸ್ಕೋಬೇಡ. ನಾವು ನೀನು ಇನ್ಮೇಲಿಂದ ಫ್ರೆಂಡ್ಸ್. ಓಕೆ ಆಯ್ತಾ? ಅವತ್ತೇನೋ ಆಗಿದ್ದಾಗೋಯ್ತು. ನಾನು ಕುಡಿದಿದ್ದೆ. ನಮ್ಮ ಹುಡುಗರು ದುಡುಕ್ಬಿಟ್ರು. ಆಯಿತಾ? ಬನ್ನಿ ಕೂತ್ಕೊಳ್ಳಿ. ನಿಂತೇ ಇದ್ದಾರೆ, ಸುಸ್ತಾಗತ್ತೆ. ಪರವಾಗಿಲ್ಲ, ನನಗೇನು ಸುಸ್ತಾಗಿಲ್ಲ. ನಾನು ಈಗ ಸೀರೆ ನೋಡ್ಕೊಂಡು ಬರ್ತೀನಿ. ನಿಮಗೆ ಸುಸ್ತಾಗಿಲ್ವಾ? ಈಗ ಅನ್ಸುತ್ತೆ, ಹೋಗ್ತಾ ಹೋಗ್ತಾ ಸುಸ್ತಾಗುತ್ತೆ. ಅದಕ್ಕೆ ನಾನು ನಿಮಗೆ ಒಂದು ಐಡಿಯಾ ಇಲ್ಲ. ದಿನ ಇಷ್ಟೆಷ್ಟು ಮೆಡಿಸಿನ್ ತೊಗೊಳ್ಳಿ, ನಂತರ ಹೆಲ್ತಿಯೇ ಇರ್ತೀರ. ಅವಾಗ ತೊಗೊಂಡ್ರೆ ಎನರ್ಜಿ ಇರುತ್ತೆ. ಈಗ ನನ್ನೇ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಅಂತ ಅಲ್ವಾ? ನಿಮ್ಮನ್ನು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ನೀವು ತುಂಬ ಹೆಂಗೇನು ಎನರ್ಜೆಟಿಕ್ ಅಂತ. ಅವತ್ತಲ್ಲಿ ದುಡ್ಡು ಕಿತ್ಕೊಂಡಾಗ ನಿಮ್ಮ ಎನರ್ಜಿ ತುಂಬ ಇತ್ತು, ನೋಡಿದ್ದೀನಿ. ಏನಿವು ಮದುವೆ ಗಂಡು ನಾನು ಮರ್ಯಾದೆ ತೆಗಿತಾರಲ್ಲ. ನಿಮ್ಗೆ ಹೆಲ್ಪ್ ಮಾಡೋಣ ಅಂತ ಬಂದರೆ ನನ್ನ ಬುಡಗೆ ತರ್ತಿರಲ್ಲ. ಸರಿ, ನೀವು ಇಲ್ಲೇ ಕುತ್ಕೊಂಡಿರಿ, ನಾ ಇಡೀ ಶಾಪ್ನ ಸುತ್ಕೊಂಡ್ಬರ್ತೀನಿ. ಸರಿ, ನಿಮ್ಗೆ ಯಾವ ಸೀರೆ ಬೇಕೋ ಆ ಸೀರೆ ಸೆಲೆಕ್ಟ್ ಮಾಡ್ಕೊಬಿಡಿ. ಆಯ್ತಾ? ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ನನ್ನ ಹತ್ರ ಇವತ್ತು ತುಂಬ ದುಡ್ಡಿದೆ. ಮ್ಯಾಚಿಂಗ್ ಬ್ಲೌಸ್ ಬೇಕಾದ್ರೆ ತಗೊಳ್ಳಿ, ದುಡ್ಡಿದೆ. ಆಂಟಿ, ಮದುವೆ ಸ್ಯಾರಿ ಅಂದರೆ ರೇಷ್ಮೆ ಸ್ಯಾರಿ ಎಲ್ಲ ತಗೊಳ್ಳೋದು. ಅದೇ ಸ್ವಲ್ಪ ರಿಚ್ ಲುಕ್ ಬೇಕಾದ್ರೆ ಬನಾರಸ್ ಅಥವಾ ಕಾಂಚಿಪುರಂ ಸಿಲ್ಕ್ ತಗೊಳ್ಳಿ. ಯಾವ್ದು ತಗೋತೀರಾ? ಇದಕ್ಕೂ ಮೊದಲು ನೀನು ಸೀರೆ ಅಂಗಡಿಲಿ ಏನಾದರೂ ಕೆಲಸ ಮಾಡ್ತಿದ್ಯಾ? ಇಲ್ಲ ಆಂಟಿ, ಸೀರೆ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ. ಈ ಮದುವೆ ರೆಸ್ಪಾನ್ಸಿಬಿಲಿಟಿ ತಗೊಂಡ್ಮೇಲೆ ತಿಳ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೀರೆ ಬೇಕು ನೀವು ಆರಿಸ್ಕೊಳ್ಳಿ, ನಾನು ಸುಮ್ಮನೆ. ಅಮ್ಮ, ಗುರುಗಳು ಏನು ಹೇಳಿದ್ರು? ಗುರುಗಳು ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡಿದ್ರು. ಅಲೆಗಳ ವಿರುದ್ಧ ಈಜಬೇಡಿ, ಅಲೆಗಳ ಜೊತೆನೇ ಹೋಗಿ ಅಂತ ಹೇಳಿದ್ರು. ಆಗೋದನ್ನ ತಡಿಬೇಡ ಅಂತಲೂ ಹೇಳಿದ್ರು. ಅಮ್ಮ, ಅಲೆ ಎಲ್ಲಿ ಕರ್ಕೊಂಡೋಗುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ಆಗೋದಿನ ತಡಿಬೇಡಿ ಅಂತ ಹೇಳಿದ್ದಾರೆ ಅಂದರೆ ಅಷ್ಟರಲ್ಲಿ ನನ್ನ ಮದುವೆನೇ ಆಗೋಗುತ್ತೆ. ಆಮೇಲೆ ಏನು ಮಾಡೋಕ್ಕಾಗುತ್ತೆ ಅಮ್ಮ?
ಗುರುಗಳು ಹೇಳಿದ್ದನ್ನ ಹೇಳ್ದೆ ಆರಾಧನಾ. ಏನು ಮಾಡಬೇಕು ಅಂತ ಗೊತ್ತಿದ್ದಿದ್ರೆ ನಾನು ಯಾಕೆ ಹೀಗಿರ್ತಿದ್ದೆ? ನನ್ನ ಇಡೀ ಜೀವನ ನಾನು ಕಳೆದಿರೋದೇ ಹೀಗೆ, ಅಲೆಗಳ ಜೊತೆನೇ ಬದುಕಿದ್ದೀನಿ. ನನ್ನ ಹಣೆನಲ್ಲಿ ಬರೆದಿರೋದೇ ಇಷ್ಟು. ನಾನು ಏನು ಮಾಡಲಿ ಹೇಳು? ಅಲೆನೋ ಸಮುದ್ರನೋ, ನನ್ನ ಹಣೆಯಲ್ಲಿ ಏನು ಬರ್ತಿದ್ಯೋ ನನಗೆ ಗೊತ್ತಿಲ್ಲ ಅಮ್ಮ. ಆದರೆ ಈ ಮದುವೆ ಅಂತೂ ನನಗಿಷ್ಟ ಇಲ್ಲ. ಇದನ್ನು ಯಾಕೆ ಯಾರೂ ಅರ್ಥ ಮಾಡ್ಕೋತಿಲ್ಲ? ಒಬ್ಬರಿಗೂ ಇದನ್ನು ನಿಲ್ಲಿಸ್ಬೇಕು ಅಂತ ಅನ್ನಿಸ್ತಿಲ್ವಾ? ನೋಡಾರಾದ್ನ, ಒಂದು ಸತಿ ಯೋಚನೆ ಮಾಡು. ಯಾವತ್ತೂ ಜವಾಬ್ದಾರಿ ತಗೊಳ್ದೇ ಇರೋ ನಿಮ್ಮಪ್ಪ ಇದು ಒಂದು ಜವಾಬ್ದಾರಿ ತಗೊಂಡಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ. ಇದನ್ನ ಜವಾಬ್ದಾರಿ ಅಂತಾರೇನಮ್ಮ? ಜವಾಬ್ದಾರಿ ಇರೋರು ನಿನಗೇನು ಇಷ್ಟ ಅಂತ ಕೇಳ್ತಾರೆ ಹೊರತು, ನಾನು ನಿರ್ಧಾರ ಮಾಡಿದ್ದೀನಿ ನೀನು ನನ್ನ ಮಾತು ಕೇಳಲೇಬೇಕು ಅಂತ ಕುತ್ತಿಗೆ ಹಿಡ್ಕೊಳ್ಳಲ್ಲ. ಮಹೇಶ್ ಸರು ನನ್ನ ಸಾಯಿಸೋ ಜವಾಬ್ದಾರಿ ತಗೊಂಡಿದ್ದಾರೆ. ಹಾಗಂತ ಇವ್ರೇನು ಮದುವೆ ಆಗೋಕ್ಕಾಗುತ್ತಮ್ಮ? ಈ ಸೀರೆ ಚೆನ್ನಾಗಿದೆ, ಬಾರ್ಡ್ರೂ ಚೆನ್ನಾಗಿದೆ. ಈ ಸೀರೆ ನಮ್ಮ ಮುನಿಯಮ್ಮ ಉಟ್ಕೊಂಡ್ರೆ ಹೆಂಗೆ ಕಾಣಿಸ್ಬೋದು? ಪರವಾಗಿಲ್ವೇ? ಈ ಸೀರೆಯಲ್ಲಿ ಮುನಿಯಮ್ಮ ಚೆನ್ನಾಗೇ ಕಾಣಿಸ್ತಾರೆ. ಹಾಯ್, ಹೇಗಿದ್ದೀರಾ? ಮಾತಾಡ್ಬೋದಾ? ಸರಿ, ಈಗಲೂ ಸಿಟ್ ಮಾಡ್ಕೊಂಡಿರೋ ಅಂತ ಗೊತ್ತಾಯ್ತು. ಆದರೂ ಹೇಳ್ತೀನಿ ನೋಡಿ, ಈ ಸೀರೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪಾಪ ತುಂಬಾ ಕಷ್ಟಪಟ್ಟು ಸೀರೆ ಹುಡ್ಕೊಂಡು ಬಂದಿರಬೇಕು. ಇದರಿಂದ ನನ್ನ ಮೂಡ್ ಸರಿ ಹೋಗುತ್ತೆ ಅನ್ಕೊಂಡಿರ್ಬೇಕು ಅಲ್ವಾ? ಚಾನ್ಸೇ ಇಲ್ಲ, ನನ್ನ ಮೂಡ್ ಸರಿ ಹೋಗಲ್ಲ. ಇಲ್ಲ, ಎರಡೂ ತಪ್ಪು. ನಾನೇನು ಸೀರೆ ಕಷ್ಟಪಟ್ಟು ಹುಡುಕಿಲ್ವೇ? ಹೀಗೆ ನೋಡ್ತಿದ್ದೆ, ಈ ಸೀರೆ ನೀವು ಉಟ್ರೆ ಚೆನ್ನಾಗಿ ಕಾಣ್ತೀರಾ ಅಂತ ಅನಿಸ್ತು, ಅದಕ್ಕೆ ತಂದೆ. ಹಾಗೆ ನಿಮ್ಮ ಮೂಡು ಒಂದು ಸೀರೆ ನೋಡಿದ್ರೆ ಸರಿ ಹೋಗುತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ. ಏನೋ ಕರೆಂಟ್ ಬಿಲ್ ಕಟ್ಟಬೇಕಾದ್ರೆ ಫೇಲ್ ಆಗಿರ್ಬೋದು, ಹಾಗಂತ ನಾನೇನು ದಡ್ಡ ಏನಲ್ಲ. ನೀವೇನು ದಡ್ರಲ್ಲ, ದಪ್ಪ ಚರ್ಮದವರು. ಒಂಥರ ಇನ್ಸೆನ್ಸಿಟಿವ್. ಬೇರೆಯವ್ರ ಕಷ್ಟ ನಿಮಗೆಲ್ಲ ಅರ್ಥ ಆಗಬೇಕು. ಸೀರೆ ತಗೊಳ್ಳಿ, ಚೂಡಿದಾರ್ ತಗೊಳ್ಳಿ ಅಂತ ಹಿಂಸೆ ಕೊಡ್ತಿದ್ದೀರಾ. ನಿಮ್ದೊಳ್ಳೆ ಕತೆ ಆಯ್ತು ರೀ. ಸೀರೆ ಸೆಲೆಕ್ಟ್ ಮಾಡ್ಬೇಕಂತ ಬಂದ್ಬಿಟ್ಟು ಸೀರೆ ಸೆಲೆಕ್ಟ್ ಮಾಡಿದ್ರೆ ಕೋಪ ಮಾಡ್ಕೋತೀರಲ್ಲ, ಒಂಥರ ರೀ ನೀವು. ಒಂಥರ ಅಂದ್ರೇನು? ಏನ್ರಿ ಏನ್ ನಿಮ್ಮ ಮಾತಿನ ಅರ್ಥ? ಒಂಥರ ಅಂದರೆ ಒಂಥರ. ಬೆಳಿಗ್ಗೆ ಎದ್ದ ತಕ್ಷಣ ಯಾವ ವಿಷಯಕ್ಕೆ ಕೋಪ ಮಾಡ್ಕೊಳ್ಳಿ, ಯಾರ ಮೇಲೆ ರೇಗಾಡ್ಲಿ ಅಂತ ಪ್ಲಾನ್ ಮಾಡ್ಕೊಂಡೇ ಎದೊಳ್ತೀರಾ ಅನ್ಸುತ್ತೆ. ಓ, ಇವತ್ತು ಸೀರೆ ಸೆಲೆಕ್ಟ್ ಮಾಡೋಕೆ ಹೋಗ್ತೀವಿ ಅಂತ ನನಗೆ ಬೆಳಗ್ಗೆನೇ ಗೊತ್ತಿತ್ತಾ?